ಹೇಗಾಯ್ತಪ್ಪ? ಸೂಪರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆ ಕಿಚನಿಂದ ವಿತ್ ಖುಷಿ. ಆಯ್ ಮಾಡು ಮಗಳ. ಸೊ ಎಲ್ಲರೂ ಕೇಳ್ತಿದ್ರಿ ಯಾರು ಖುಷಿ ಖುಷಿ ಅಂತ. ಖುಷಿ ನನ್ನ ಮಗಳು. ಮುದ್ದು ಕೊಡಪ್ಪ. ಬಂಗಾರಿ ಚಿನ್ನಮ್ಮ. ನಾನು ಯಾರಪ್ಪ? ಏನು? ಮೌಲ್ಯಮ್ಮನ. ಓಕೆ. ಸೊ ಏನಂದರೆ ಇದು ನಮ್ಮ ಅಕ್ಕನ ಪಾಪು, ಅದು ನನ್ನ ಮಗಳೇ. ಸೊ ಏನಂದರೆ ಇವತ್ತು ನಾವೇನು ಮಾಡ್ತಿದ್ದೀವಿ ಚಿನ್ನೆ? ಜೋಳು ಜೋಳು ಜಾಮೂನ್ ಮಾಡ್ತಿದ್ದೀವಿ. ವಾ ಸೂಪರ್. ಮಾಡೋಣ. ಸೊ ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತ ನಮ್ಮಮ್ಮನೂ ಎಲ್ಲ ಹೊರಗಡೆ ಹೋಗಿದ್ದಾರೆ. ನನ್ನ ಕಸಿನ್ಸು ಬರ್ತಾರಂತೆ ಇವತ್ತು, ಅದಕ್ಕೆ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡೋಣ ಅಂತ. ಓಕೆ, ಡನ್ ಡನ್. ಪ್ಲೇನ್ ಕಿಸ್ ಕೊಟ್ಬಿಡಿ ನಾವು. ಓಕೆ ಓಕೆ ಗೈಸ್, ಸ್ಮೈಲ್ ಮಾಡ್ತೀನಿ. ಓಕೆ ಮಾಡೋಣ. ಸ್ಟಾರ್ಟ್. ನನ್ನ ಮನೆಗೆ ಬಂದಮೇಲೆ ಇದೇ ಫಸ್ಟ್ ವ್ಲಾಗ್ ಅನ್ಸುತ್ತೆ ಮಾಡ್ತಿರೋದು. ಅದಕ್ಕೆ ಇವಾಗ ಮಾಡಿದ್ರೆ ಅಟ್ಲೀಸ್ಟು ಅವರು ನನ್ನ ಕಸಿನ್ಸ್ ಬರ್ತಾರೆ, ಅವರು ತಿನ್ಬೋದು, ನಾವು ತಿನ್ಬೋದು. ಆ್ಯಕ್ಚುಲಿ ನೆನ್ನೆಯಿಂದ ಮಾಡ್ಬೇಕು ಅಂದ್ಕೊಂಡಿದ್ದೆ, ಮಾಡಿರಲಿಲ್ಲ. ಅದಕ್ಕೆ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಿದ್ದೀನಿ. ಖುಷಿನೂ ಅವತ್ತಿನ ಜಾಮೂನ್ ಅಂತಲೇ ಇದ್ಲು. ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಹೇಳ್ತಾಳೆ. ನಾನು ಜಾಮೂನ್ ಮಾಡೋಣ ಅಂತ ಅವತ್ತು ಜಾಮೂನ್ ಮಾಡೋಣ ಅಂತ ಅಂದೆ, ಅದನ್ನು ಹಿಡ್ಕೊಂಡವಳೆ. ಸೊ ನಾನು ಒಂದು ಟೂ ಪ್ಯಾಕ್ಸ್ ಇದೆ ನನ್ನ ಹತ್ರ. ಅಂದರೆ ಆ್ಯಕ್ಚುಲಿ ಒಂದ್ಸಲ ಆಫ್ ಇದೆ, ಇನ್ನೊಂದ್ಸಲ ಫುಲ್ ಇದೆ. ಸೊ 1 ಪ್ಯಾಕ್ ಅಂದರೆ ಇನ್ನೂ ಅರ್ಧ ಇಡ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಮನೇಲಿ ಅಷ್ಟು ಸ್ವೀಟ್ಸ್ ಯಾರೂ ಇಷ್ಟಪಡಲ್ಲ. ಮಾಡ್ತಿದ್ದೀನಿ ಅಲ್ಲ ಅಂದ್ಬಿಟ್ಟು ತಿಂತಾರೆ ಅಷ್ಟೇ. ಇವಾಗ ನನ್ನ ಕಸಿನ್ಸ್ ಬಂದರೆ ಅವ್ರಿಗೂ ಆಗುತ್ತೆ. ಅವ್ರು ಬರ್ತೀನಿ ಅಂತ ಫೋನ್ ಮಾಡಿದರು. ನಾನೇ ಅಂದೆ ಅಮ್ಮ ಇಲ್ಲ ಸಂಜೆ ಮೇಲೆ ಬನ್ನಿ ಅಂತ. ಅದಕ್ಕೆ ಖುಷಿ ರೌಂಡ್ ಮಾಡೋಣ. ಇಲ್ಲಿ ಚಿನಿ ಹಿಂಗೆ ಮಾಡಬೇಕು. ಮಾಡು. ನಾನು ಖುಷಿ ಜಾಮೂನ್ ಮಾಡ್ತಿದ್ದೀವಿ ಗೈಸ್. ಹಿಟ್ಟು ಕಲಸಿ ಮಡಗಿದ್ದೆ, ಅದನ್ನ ಇವಾಗ ರೌಂಡ್ ಮಾಡಿ ಇಟ್ಕೊತಿದ್ದೀನಿ. ಈ ಕಡೆ ಸಕ್ಕರೆ ಪಾಕ ಆಗಕ್ಕೆ ಇಟ್ಟಿದ್ದೀನಿ. ಸೂಪರ್. ಈ ತರ ಅಲ್ಲ, ಇಲ್ಲಿ ಚಿನ್ನಿ ಹಿಂಗೆ ರೌಂಡ್ ಮಾಡಬೇಕು. ಹಿಂಗೆ ಕಡಿ ಕೈ ಕೊಡು. ಮಾಡ್ತಾಳೆ ನಮ್ಮ ಅಪ್ಪ ಬೇಡ ಮಾಡ್ತಾರೆ. ಓಕೆ ನಾನು ಮಾಡ್ತೀನಿ ಬಿಡು. ನೀನು ನಂಬ್ಕೊಂಡೆ ಇವತ್ತು ಜಾಮೂನ್ ಆದಂಗೆ. ಮಾಡಿರೋದು ಹಾಗೆ ಮಾಡ್ತಾಳಪ್ಪ. ಎಣ್ಣೆನೇ ಇಡ್ಲವಲ್ಲ. ಎಣ್ಣೆ ಇನ್ನೂ ಇಡಲ್ಲ, ಅದನ್ನು ಸಕ್ಕರೆ ಪಾಕ ಬಿಡಬೇಕು. ಏಲಕ್ಕಿ ಕೈ ಅದು ಸ್ಮೆಲ್ ಬೇಕು. ಅದು ನಮ್ಮಮ್ಮ ನಾನು ಇಲ್ಲದೆ ಎಲ್ಲ ಮಡಗಿರ್ತೈತೆ ಏನು ಗೊತ್ತಿಲ್ಲ. ಮಕ್ಕಳಿರೋ ಮನೆಯಲ್ಲಿ ಒಬ್ರೊಬ್ಬರೇ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದೇ ಯಾರೋ ಒಬ್ಬರು ನೋಡ್ಕೊಳ್ಳೋಕಿದ್ರೆ ನಾವು ಆರಾಮ್ಸೆ ಮಾಡ್ಬೋದು. ಎಕ್ಸ್ಪೆಷಲಿ ನನಗೆ ಅಡುಗೆ ಮಾಡಬೇಕಾದ್ರೆ ಯಾರೂ ಬಂದು ಡಿಸ್ಟರ್ಬ್ ಮಾಡಬಾರ್ದು. ನಾನೇ ಸೆಲ್ಫಾಗಿ ಮಾಡಿದ್ರೆ ನಂಗೆ ತುಂಬಾ ಖುಷಿ ಕೊಡುತ್ತೆ. ಗೈಸ್ ಫೈನಲಿ ಜಾಮೂನ್ ರೆಡಿ ಆಗ್ತಿದೆ. ಪ್ರೋಸೆಸ್ ಸೋ ಡೆಲಿಷಿಯಸ್. ಏನಿದು ಕತೆ? ಮೂತಿ ಏನದು? ನನಗೆ ಚಿನ್ನಿ ಮಾವನಣ್ಣು ನಂಗಪ್ಪ ನಂಗೆ ಕೊಡಲ್ವಾ? ಬೇಡ, ನೀವು ತಿನ್ನಿ. ಓಕೆ ಡನ್. ಹೇಗಾಯ್ತಪ್ಪ ಖುಷಿ? ತಿನ್ನಪ್ಪ ಫಸ್ಟು.
ಹೇಗಾಯ್ತಪ್ಪ? ಸೂಪರು. ಯಾರು ಮಾಡಿದ್ದು? ನಾನು ಯಾರು? ಅಯ್ಯ, ಧನುಗೆ ಕೋಣಮಣಿ ಮಾಡಿಬಿಡು. ಧನು ಕೋಣಮಣಿ ನೋಡು, ಜಾಮೂನ್ ತಿಂತಿದ್ದೀನಿ. ಸಪ್ಪ ನಂಗೂ ತಿನ್ಸಪ್ಪ. ಮೊದಲೇ ಮಗು ತಿನ್ಸಪ್ಪ. ನಂಗೊಂದು ಸ್ವಲ್ಪ ತಿನ್ಸಪ್ಪ. ಸೂಪರ್ ಮಗಳೇ. ಇಲ್ಲಿ ನೋಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಒಂದು ಮೊನ್ನೆ ಮಾಡೇ ಜಾಮೂನು, ಪುನಃ ಕಂಟಿನ್ಯೂ ಮಾಡಿರಲಿಲ್ಲ. ಮನೆಗೆ ಬಂದರೆ ನಿದ್ದೆ ಗೈಸ್, ಏನು ನಿದ್ದೆ ಒಂದು ವೀಕಿಂದ ಫುಲ್ ನಿದ್ದೆ ಮಾಡ್ತಿದ್ದೀನಿ. ಎಲ್ಲರೂ ಬರಲ್ವಾ ಊರಿಗೆ, ಬರಲ್ವಾ ನಮ್ಮ ಮನೆಗೆ ಅಂತವ್ರೆ. ನಾನು ಬರ್ತೀನಿ ಅಂತ ಅಂತಿದ್ದೀನಿ. ಇವತ್ತು ಏನಂದರೆ ನನ್ನ ಮನೆಗೆ ಬಂದರೆ ಏನಂದರೆ ಮಾರ್ನಿಂಗ್ ಫುಲ್ಲು ಕ್ಯಾರೆಟ್ ಜ್ಯೂಸು ಮತ್ತು ಬೀಟ್ರೂಟ್ ಜ್ಯೂಸು, ಕುಕುಂಬರ್ ಜ್ಯೂಸು ಮತ್ತು ಏನಾದರೂ ಅಂದರೆ ಫ್ರೈಡ್ ರೈಸ್ ಇರ್ಬೋದು, ಇಲ್ಲ ಗೋಬಿ ಇರ್ಬೋದು, ಏನಾದರೂ ಮಾಡ್ತಾನೆ ಇರ್ತೀನಿ. ಅದಕ್ಕೇನೆ ಇದು ನಮ್ಮ ಪಪ್ಪ ಇದ್ದವರು ಇವತ್ತು ಅದು ಆಕ್ಸನ್ ಅಂತ ಕರಿತೀವಿ, ಅಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಮಾಡ್ತಾರೆ, ಸಂತೆ ಥರ. ಅಲ್ಲಿಗೆ ಹೋಗೋಣ, ಅದು ಮಾರ್ನಿಂಗ್ ಅಷ್ಟೇ ಇರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅಲ್ಲಿಗೆ ಹೋಗೋಕ್ಕೆ ಈ ವೀಕು ನಾನು ಟ್ಯೂಸ್ಡೇಯಿಂದ ಕಂಟಿನ್ಯೂಸ್ ನಾನ್ ವೆಜ್ ಡೈಲಿ ನಾನ್ ವೆಜ್ ಆಗೈತೆ. ಇವತ್ತು ನಾನ್ ವೆಜ್ ತರ್ತೀನಿ ಅಂತಾರೆ, ಗೊತ್ತಿಲ್ಲ. ಮನೆಗೆ ಬಂದರೆ ಇಷ್ಟ ಏನಾದರೂ ತಿನ್ನೋದು ಮಲಗೋದು. ಅದಕ್ಕೆ ಇವಾಗ ಆಕ್ಸನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎದ್ದಿದ್ದೀನಿ. 8 ಗಂಟೆ ಆಗಿದೆ ಟೈಮು. ಯೂಶ್ವಲಿ 9:30 ದೊಡ್ಡ ಮನೇಲಿ ಗೈಸ್ ಕಿವಿ ಹತ್ತನೇ ಬರ್ತಾರೆ ಗೈಸ್ ಮಾತಾಡೋಕ್ಕೆ. ನೋಡಿ, ಖುಷಿ ಇನ್ನೂ ಮಲಗಿದ್ದಾಳೆ. ಅವಳು ಇವಾಗ ಎದ್ಬಿಟ್ರು ಅಷ್ಟೇ. ಆಮೇಲೆ ಫುಲ್ ಗಲಾಟೆ ಮಾಡ್ಬಿಡ್ತು. ಗಲಾಟೆ ಅಂತ ಅಲ್ಲ, ಅವಳು ಪುನಃ ಇನ್ನೊಂದು ಟ್ರಿಪ್ ಮಲ್ಕೋತಾಳೆ. ಅವಳಿಗೆ 3 ಟ್ರಿಪ್ಪು ಇಲ್ಲ 2 ಟ್ರಿಪ್ ಮಲ್ಕೋತಾಳೆ. ಮಲಗಿದ್ದಾಳೆ ಫುಲ್ಲು. ಅಮ್ಮ ಬಟ್ಟೆ ಒಗೆಯೋಕೆ ಹೋಗಿದ್ದಾರೆ. ಖುಷಿ ಕ್ಲೋತ್ಸ್ ಎಲ್ಲ ಒಗೆಯೋಕೆ ಹೋಗೋರೆ ಅಷ್ಟೇ ಗೈಸ್. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ. ಒಂದು ವೀಕ್ ಹೇಗಾಯಿತು ಅಂದರೆ ಓಡ್ತಾನೆ ಇದ್ದೆ, ಡೇಸ್ ಓಡ್ತಾನೆ ಇದ್ದೆ. ಏನೂ ಮಾಡ್ತಿಲ್ಲ ನಾನು. ಎದ್ದೊಳ್ತೀನಿ, ತಿಂತೀನಿ, ಮಲಗ್ತೀನಿ, ವ್ಲಾಗ್ಸ್ ಎಡಿಟ್ ಮಾಡ್ತೀನಿ ಅಷ್ಟೇ. ಎಲ್ಲೂ ಹೋಗಿಲ್ಲ, ಇದುವರೆಗೂ ಎಲ್ಲೂ ಹೋಗಿಲ್ಲ. ಎಲ್ಲರೂ ಫೋನ್ ಮೇಲೆ ಫೋನ್, ಬರಲ್ವಾ, ಬರ್ತೀಯಾ, ಏನು, ಯಾಕೆ ಬರ್ತಾಯಿಲ್ಲ ಅಂದರೆ ನನಗೆ ಎಲ್ಲೋಗೋಕ್ಕೂ ಇಷ್ಟನೇ ಆಗ್ತಾಯಿಲ್ಲ. ನನ್ನ ಬೆಂಗಳೂರಲ್ಲಂತೂ ನಮ್ಮ ಅಕ್ಕನ ಮಕ್ಕಳಂತೂ ಫೋನೇ ಎತ್ತುತ್ತಿಲ್ಲ. ಕಟ್ ಮಾಡ್ತಿದ್ದ, ನೀನು ಬರಲ್ಲ ಅಂದ್ರೆ ತಾನೆ, ಎಂತಕ್ಕೆ ಫೋನ್ ಮಾಡ್ತೀಯ ಬಿಡು ಅಂತ. ಅಷ್ಟೇ ಗೈಸ್, ಅಷ್ಟೇ. ಇವಾಗ ಅದಕ್ಕೆ ಆಕ್ಸನ್ಗೆ ಹೋಗೋಣ. ನೋಡ್ತೀನಿ ಕನಕಪುರ ಮಾರ್ಕೆಟ್ ಹೇಗಿದೆ, ಆಕ್ಸನ್ ಹೇಗಿದೆ ಅಂತ. ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಬರಬೇಕು. ಚಬ್ಬಿ ಆಗಿಬಿಟ್ಟಿದ್ದೀನಿ. ಬಂದಿದ್ದು ಒಂದೇ ವಾರಕ್ಕೆ ಡೈಲಿ ನಾನ್ ವೆಜ್ ಅಂತ. ಗೈಸ್, ಇವಾಗ ನಾವು ಮಾರ್ಕೆಟ್ಗೆ ಬಂದಿದ್ದೀವಿ. ಅಂದರೆ ಇದು ಮೊದಲು ತುಂಬ ದೊಡ್ಡದಿತ್ತು, ಇಲ್ಲಿ ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಇದು ಫುಲ್ ಚಿಕ್ಕದು. ಇಲ್ಲಿ ತೋರಿಸ್ತೀನಿ. ಬಾಯಿ ಮುತ್ತು ಕೊಡಮ್ಮ, ಮುತ್ತು. ಅಲ್ಲ ಹಾಯ್. ಇನ್ನು ಮನೆಗೆ ಬಂದು ತರಕಾರಿಗಳೆಲ್ಲ ಆರ್ಗನೈಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಆ್ಯಂಡ್ ಏನೇನು ತರಕಾರಿ ತಂದಿದ್ದೀವಿ, ಯಾವ್ಯಾವ ಥರ ತಂದಿದ್ದೀವಿ ಅಂತ ಹೇಳಿ ನಮ್ಮಮ್ಮಂಗೆ ಒಪ್ಸೋದೇ ತುಂಬಾ ದೊಡ್ಡ ಟಾಸ್ಕ್ ಅಂತ. ನಿಮ್ಮ ಮನೇಲಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಅದಾದಮೇಲೆ ನಾನು ಊರಿಗೆ ಹೋಗಿದ್ದೆ. ಆ್ಯಂಡ್ ಈ ವಿಡಿಯೋನ ಹಂಚ್ಕೊಳ್ಳೇಬೇಕು ಅಂತ ನಾನು ಶೇರ್ ಮಾಡ್ತಿದ್ದೀನಿ. ಸೊ ನಮ್ಮೂರ ಕಡೆ ಜಾಸ್ತಿ ರೇಷ್ಮೆ ಬೆಳೀತಾರೆ. ಸೊ ರೇಷ್ಮೆನೇ ವ್ಯವಸಾಯ ಆಗಿ ಮಾಡ್ತಾರೆ. ಸೊ ಇವಾಗ ಊರಿಗೆ ಹೋದಾಗ ನಾನು ಫಸ್ಟ್ ಆಫ್ ಆಲ್ ಆ ಹುಳು ಮುಟ್ಟೋಕ್ಕೆ ತುಂಬಾ ಭಯಪಡ್ತಿದ್ದೆ. ಬಟ್ ಒಂದು ಸರಿ ಏನಾಗಲ್ಲ, ಮುಟ್ಟು ಅಂತೆಲ್ಲ ಕೊಟ್ಟಾಗ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಸೊಪ್ಪೆಲ್ಲ ಹಾಕೋಕ್ಕೆ. ಏನೇನೋ ಥರ ಇದೆ, ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಿದ್ದೆ. ಬಟ್ ಅವ್ರು ಹೇಳ್ತಿದ್ರು ಈ ಥರ ಎಲ್ಲ ಮಾಡೋದು ಅಂತ. ಬಟ್ ನಾನು ಏನೇ ಮಾಡಿದ್ರು ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಹುಳುಗಳ ಹತ್ರ ಯಾವುದೇ ರೊಡೆಂಟ್ಸ್ ಅಂದರೆ ಇಲಿಗಳು ಇಲ್ಲ ಯಾವುದೇ ಸಮಥಿಂಗ್ ಏನೋ ಹುಳುನ ಸಾಯಿಸೋ ಥರದ್ದೇನು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಬೆಕ್ಕನ್ನ ಸಾಕಿದ್ರು. ಎಷ್ಟು ಕ್ಯೂಟ್ ಆಯಿತು ಅಂದರೆ ನಮ್ಮ ಜೊತೆನೇ ಓಡಾಡ್ತಿತ್ತು. ಈ ಬೆಕ್ಕು ಇಲ್ಲಿ ತೋಟದ ಮನೆ ಹತ್ರ ಸಾಕಿರೋದು, ನಮ್ಮ ಜೊತೆನೇ ಬಂತು ಮರದವರೆಗೂ. ಪುನಃ ಇವಾಗ ನಮ್ಮ ಜೊತೆನೇ ವಾಪಸ್ ಬರ್ತೈತೆ. ಬಾ, ಹಂಗೆ ಪೆಟ್ಸ್ ಒಂದ್ಸರಿ ಸಾಕ್ಬಿಟ್ರೆ ಬರ್ತಾನೆ ಇರ್ತೈತೆ.
ಆ್ಯಂಡ್ ಅದಾದಮೇಲೆ ಮನೆಗೆ ಹೋಗಿ ಮಲಗಿ ಪುನಃ ಬೆಳಗ್ಗೆ ಎದ್ದು ನಮ್ಮ ಚಿಕ್ಕಪ್ಪ ಮನೆಗೆ ಹೋದೆ. ನಾನು ಈ ಊರುಗಳಿಗೆಲ್ಲ ಹೋಗೋದಂದರೆ ತುಂಬಾ ಇಷ್ಟ. ಯಾಕಂದರೆ ಅಲ್ಲಿ ಅನಿಮಲ್ಸ್ ಎಲ್ಲ ತುಂಬಾ ಕ್ಯೂಟ್ ಇರುತ್ತೆ. ಎಕ್ಸ್ಪೆಷಲಿ ಮೇಕೆ ಮರಿ ಅಂತೂ ಸಖತ್ ಕ್ಯೂಟ್ ಇರುತ್ತೆ. ಅದನ್ನು ಎತ್ಕೊಂಡು ಊರೆಲ್ಲ ಓಡಾಡ್ತೀನಿ ಬಿಟ್ಟರೆ ನಾನು. ಆ್ಯಂಡ್ ಬೆಕ್ಕು ಎಲ್ಲ ತುಂಬಾ ಜಾಸ್ತಿ ಇತ್ತು. ಆ್ಯಂಡ್ ನಾನು ಊರಿಗೆ ಹೋಗಿದ್ದಿದ್ದು ನೇರಳೆಹಣ್ಣು ಕಿತ್ಕೊಂಬರಬೇಕು ಅಂತ. ಯಾಕಂದರೆ ಸಿಟೀಲಿ ತುಂಬಾ ಕಾಸ್ಟ್ಲಿ ಇದೆ, ಲೈಕ್ ಕೆಜಿ 200 ರುಪೀಸ್. ಬಟ್ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಎಕ್ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸಿಗಂತೂ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ಊರಿಗೆ ಹೋಗಿ ಕಿತ್ಕೊಂಬರೋಣ, ಅಲ್ಲಿ ತೋಟದಲ್ಲಿ 2 to 3 ಟ್ರೀಸ್ ಇದೆ ಅಂತ ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿದ್ರು. ಅದಕ್ಕೆ ಹೋಗಿದ್ದು. ಆ್ಯಂಡ್ ನೇರಳೆಹಣ್ಣು ಕಿತ್ಕೊಂಡು ಮನೆಗೆ ಹೊರಟೆ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.